ಗೈಸ್ ಆಲ್ಮೋಸ್ಟು ಈ ವಿಡಿಯೋ ಮಾಡ್ತಿರೋದು ಉದ್ದೇಶನೇ ಬೇರೆ. ಇದು ನಮ್ಮ ಕೆರೆ ನೋಡ್ತಾ ಇರ್ಬೋದು. ಏನಂತ ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ಆಲ್ಮೋಸ್ಟು ನನ್ನ ಯೂಟ್ಯೂಬ್ ಚಾನಲ್ ಸಪೋರ್ಟೇ ಇಲ್ಲ. ಫಸ್ಟ್ ಆಫ್ ಆಲ್ ಒಬ್ಬರು ಕೂಡ ಸಪೋರ್ಟೇ ಮಾಡ್ತಿಲ್ಲ. ದೇವರಾಣಿ ಸಖತ್ತು ಬೇಜಾರಾಗ್ತಾಯಿದೆ ನನಗೆ ಮಾತ್ರ. ಅದಕ್ಕೋಸ್ಕರ ವಿಡಿಯೋನ ಮಾಡಿದೆ. ಯಾಕಂದರೆ ಏನು ಕಂಟೆಂಟ್ ಏನು ಕೊಡೋಣ ಅಂತಲೂ ಗೊತ್ತಾಯ್ತಿಲ್ಲ. ಏನು ಕಂಟೆಂಟ್ ಕೊಟ್ಟರೆ ಜನ ನೋಡ್ಬೋದು, ಯಾವ ಕಂಟೆಂಟ್ ಕೊಟ್ಟರೆ ನೋಡ್ಬೋದು, ನನಗೆ ನಿಜವಾಗ್ಲೂ ಅರ್ಥನೇ ಆಗಿಲ್ಲ. ನನಗೆ ಎಡಿಟಿಂಗ್ ಬಗ್ಗೆ ತುಂಬ ಆಸಕ್ತಿ ಐತೆ. ಅದಕ್ಕೋಸ್ಕರ ಎಡಿಟಿಂಗ್ ಬಗ್ಗೆನೇ ಮಾಡೋಣ ಅಂತ ಹೇಳಿ ಎಡಿಟಿಂಗ್ ಬಗ್ಗೆ ವಿಡಿಯೋನೇ ಹಾಕ್ತೀನಿ. ಎಡಿಟ್ ಮಾಡಿ ಸಪೋರ್ಟೇ ಇಲ್ಲ. ಒಂದೊಂದ್ಸಲಿ ಬೇಜಾರಾಗೋಗುತ್ತೆ. ಸಪೋರ್ಟ್ ಮೋಟಿವೇಶನ್ ಇರಬೇಕು ಗಾಯ್ಸ್. ಈಗ ನೀವೇನಾದ್ರು ಸಪೋರ್ಟ್ ಮಾಡ್ತೀನಿ ಅಂದರೆ ಆಲ್ಮೋಸ್ಟ್ ನಮಗೆ ಮೋಟಿವೇಶನ್ ಬರುತ್ತೆ. ಅಂದರೆ ಯಾವ್ದಾದ್ರು ಬೇರೆ ಥರ ವಿಡಿಯೋ ಮಾಡಬೇಕು ಅಂತ. ಸಪೋರ್ಟೇ ಇಲ್ಲ. 25 ವಿಡಿಯೋ ಹಾಕಿದ್ದೀನಿ, ಇಬ್ಬರು ಸಬ್ಸ್ಕ್ರೈಬ್ ಆಗವ್ರೆ. ನಾನು ಏನು ವಿಡಿಯೋ ಮಾಡಲಿ, ನಿಜವಾಗ್ಲೂ ಬೇಜಾರಾಗೋಯ್ತು. ಅದಕ್ಕೆ 2-3 ದಿನದ ವಿಡಿಯೋನೇ ಹಾಕಿಲ್ಲ. ಅದಕ್ಕೆ ವಿಡಿಯೋ ಮಾಡೋಣ ಅಂತ ಹೇಳಿ ನಮ್ಮ ಕೆರೆ ಹತ್ರ ನನ್ನ ತಮ್ಮ ಅಲ್ಲವನೇ, ಆ ಕಡೆ ಅವನೇ, ನಾನು ಒಬ್ಬ ವೀಡಿಯೋ ಮಾಡ್ತಿದ್ದೀನಿ. ಏನು ಕಂಟೆಂಟ್ ಕೊಡೋಣ ಅಂತಲೇ ಗೊತ್ತಾಗಲಿಲ್ಲ. ಅದಕ್ಕೆ ಹಿಂಗಾರು ವೀಡಿಯೋ ಮಾಡಿದ್ರೆ ನಮ್ಮ ಜನ ಸಪೋರ್ಟ್ ಮಾಡ್ತಾರೆ ಅಂದ್ಬಿಟ್ಟು ವೀಡಿಯೋನ ಮಾಡ್ತಿದ್ದೀನಿ. ನೋಡೋಣ, ನೀವು ಸಪೋರ್ಟ್ ಮಾಡಿದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಸಪೋರ್ಟ್ ಮಾಡಿ ಗಾಯ್ಸ್. ಒಂದು RP ಕ್ರಿಯೇಷನ್ಗೆ ಬೆಳೀಲಿ. ನೀವು ಸಪೋರ್ಟ್ ಮಾಡ್ತೀರಾ ನಿಜವಾಗ್ಲೂ. ನಾನು ಒಂದು ಲೆವೆಲಲ್ಲಿ ಎಡಿಟಿಂಗ್ ಮಾಡೋದನ್ನ ಕಲ್ತಿದ್ದೀನಿ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ಹೇಳ್ಕೊಡ್ತೀನಿ. ಬಟ್ ಯಾರ್ದು ಕಾಪಿ ಅಂತೂ ಹೊಡೆಯಲ್ಲ ನಿಜವಾಗ್ಲೂ. ಅಂದರೆ ಕಾಪಿ ಹೊಡಿತೀನಿ ಅಂದರೆ ಏನಾದ್ರು ಗೊತ್ತಾಗಲ್ವಲ್ಲ, ಅದಕ್ಕೋಸ್ಕರ ಸಪೋರ್ಟ್ ಮಾಡಿ ಗೈಸ್ ಪ್ಲೀಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನೆಕ್ಸ್ಟ್ ಬೇರೆ ಥರ ಕಂಟೆಂಟ್ನ ಹಾಕ್ತೀನಿ. ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಬರೀ ಹೊಸ ಯೂಟ್ಯೂಬರು 2025ಕ್ಕೆ ಒಂದು 100K ಸಬ್ಸ್ಕ್ರೈಬರು ಮಾಡಿ ಸಿಲ್ವರ್ ಪ್ಲೇ ಬಟನ್ ತಗೋತೀನಿ. ಬಾಯ್ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.